ರೇಣುಕಾ ಕೊಲೆ ವಕೀಲರಿಂದ ಸ್ಫೋಟಕ ಟ್ವೀಟ್. ರೇಣುಕಸ್ವಾಮಿ ಕೊಲೆ ಮಾಡಿಲ್ವಂತೆ ಡಿ ಗ್ಯಾಂಗ್. ರೇಣುಕಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಟೀಮ್ ಅಂತ ಹೇಳಲಾಗ್ತಿತ್ತು. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ದರ್ಶನ್ ಮತ್ತು ಟೀಮ್ ಕೊಲೆ ಮಾಡೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು? ರೇಣುಕಸ್ವಾಮಿ ಹತ್ಯೆ ಮಾಡ್ತಾ ಆಶ್ವಾನ. ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅಂತ ವಾದಿಸುತ್ತಿದ್ದ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಈ ವೇಳೆ ರೇಣುಕಸ್ವಾಮಿಯನ್ನ ದರ್ಶನ್ ಮತ್ತು ತಂಡ ಕೊಂದೇ ಇಲ್ಲ. ರೇಣುಕಸ್ವಾಮಿ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ. ಇದನ್ನ ಕೊಲೆ ಅಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿಲ್ಲ. ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವಂತಹ ಮಾಹಿತಿ ಸುಳ್ಳು, ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಚಾರ್ಜ್ ಶೀಟ್ಗೂ ಬಹಳ ವ್ಯತ್ಯಾಸವಿದೆ. ಇದನ್ನೇ ಮಾಧ್ಯಮಗಳು ಕೊಲೆ ಅಂತ ಬಿಂಬಿಸಿವೆ ಅಂತ ದೂರಿದ್ದಾರೆ. ದರ್ಶನ್ ಜಾಮೀನಿಗಾಗಿ ಬಡದಾಡ್ತಿರುವಂತಹ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಮತ್ತು ತಂಡ ಕೊಲೆ ಮಾಡೇ ಇಲ್ಲ, ಇದಕ್ಕೆಲ್ಲ ಕಾರಣ ಶ್ವಾನಗಳು ಅಂತ ಆರೋಪಿಸಿದ್ದಾರೆ. ರೇಣುಕಸ್ವಾಮಿ ದೇಹವನ್ನ ರಸ್ತೆ ಬದಿಯಲ್ಲಿ ಬಿಸಾಡಲಾಗಿತ್ತು. ಆಗ ರೇಣುಕಾ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ. ರೇಣುಕಸ್ವಾಮಿ ಮೃತದೇಹದ ಮೇಲೆ ನಾಯಿ ಕಚ್ಚಿರುವಂತಹ ಗುರುತುಗಳಿವೆ. ಜೂನ್ 9 ಬೆಳಿಗ್ಗೆ 10 ಗಂಟೆಗೆ ದೂರು ರಿಜಿಸ್ಟರ್ ಆಗಿದೆ. ಆ ಕೂಡಲೇ ಪೊಲೀಸರು ದೇಹದ ಮಾಜರು ಪಂಚನಾಮೆ ಮಾಡಬೇಕಾಗಿತ್ತು. ಆದ್ರೆ ಜೂನ್ 11 ಮಧ್ಯಾಹ್ನ ಪೋಸ್ಟ್ ಮಾರ್ಟಂ ಮಾಡಲಾಗಿದೆ. ಕೇಳಿದ್ರೆ ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸಬೂಬು ನೀಡಿದ್ದಾರೆ ಅಂತ ದೂರಿದ್ದಾರೆ. ಒಟ್ನಲ್ಲಿ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ಈ ವಾದ ಇಡೀ ಪ್ರಕರಣದ ಮಗ್ಗುಲನ್ನೇ ಬದಲಿಸುವಂತಿದೆ. ಪೊಲೀಸರ ತನಿಖೆಯೇ ಸರಿಯಿಲ್ಲ ಅಂತ ನಾಗೇಶ್ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಈ ರೇಣುಕಾ ಕೊಲೆ ಕೇಸ್ನ ವಾದ ಪ್ರತಿವಾದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ನಾಯಿ ಕಥೆಯನ್ನ ಹೇಳಿದ್ದಾರೆ. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿ ಡಿ ಗ್ಯಾಂಗ್ ಅಲ್ಲ, ಬದಲಾಗಿ ನಾಯಿ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ವಾದ. ನಾಯಿ ಕಚ್ಚದ್ರಿಂದ ರೇಣುಕಾಸ್ವಾಮಿ ದೇಹಕ್ಕೆ ಗಾಯವಾಯ್ತಾ? ಹಾಗಾದ್ರೆ ಮೆಗ್ಗರ್ ಮಿಷಿನ್ ಬಳಸಿರೋದು, ಲಾರಿಗೆ ತಲೆ ಗುದ್ದಿರೋದು, ಹಾಗೆ ಆಯಕಟ್ಟಿನ ಭಾಗಗಳಲ್ಲಿ ಘಾಸಿ ಆಗೋ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರೋದು, ಪಕ್ಕೆಲುಬು ಮುರಿದು ಶ್ವಾಸಕೋಶದ ಒಳಗೆ ಹೋಗಿ ಹೊಕ್ಕುವಂತೆ ಹಲ್ಲೆ ಮಾಡಲಾಗಿದೆ ಅನ್ನೋ ಉಲ್ಲೇಖ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ, ಚಾರ್ಜ್ ಶೀಟ್ನಲ್ಲಿ. ಇದೆಲ್ಲವೂ ಕೂಡ ನಾಯಿ ಮಾಡ್ತಾ? ಗೊತ್ತಿಲ್ಲ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ, ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಸುಳ್ಳು. ಕೇವಲ ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ 2.5 by 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯ ಇದೆ ಅಷ್ಟೇ. ಇದನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ಗಾಯಗಳು ಕೂಡ ಮೂಗೇಟು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ನಾಯಿ ಕಚ್ಚಿ ಆದ ಗಾಯವೇ ಆಗಿದ್ರೆ ಕೊಲೆ ಆಗೋ ಹಂತಕ್ಕೆ ಹೋಗುತ್ತಾ? ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ನಲ್ಲಿ ಹಾಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆಗಿದ್ದೆಲ್ಲ ಏನು ಹಾಗಾದ್ರೆ ಅನ್ನೋ ಅನುಮಾನ ಪ್ರಾರಂಭ ಆಗಿದೆ. ಕೇವಲ ನಾಯಿ ಕಚ್ಚಿದ್ರಾಗಿ ಆದ ಗಾಯಗಳು ಇದನ್ನ ಕೊಲೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಲಾಗ್ತಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದದ ಒಂದು ಭಾಗ ಆಗಿತ್ತು. ಇನ್ನು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ಕೂಡ ವಾದ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಕೊಲೆ ನಡೆದಿರೋದು ಜೂನ್ 8, 9, ಕಿಡ್ನಾಪ್ ಮಾಡಿ ಆತನನ್ನ ಶೆಡ್ನಲ್ಲಿಟ್ಟು ಕೊಲೆ ಆಗಿದೆ ಅಂತ ಹೇಳಿರೋದು ಜೂನ್ 8ನೇ ತಾರೀಕು. ಆದರೆ ಜೂನ್ 11ರವರೆಗೂ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಯಾಕೆ ವಿಳಂಬ ಆಯಿತು ಮರಣೋತ್ತರ ಪರೀಕ್ಷೆಗೆ ಅನ್ನೋದ್ರ ಬಗ್ಗೆ ಪೊಲೀಸರು ಸೂಕ್ತವಾದ ಕಾರಣವನ್ನ ಹೇಳಿಲ್ಲ. ಈ ಡಿಲೇ ಮಾಡಿರೋದ್ರ ಹಿಂದೆ ಕೂಡ ಕೆಲವೊಂದಷ್ಟು ಮೇಕ್ ಓವರ್ ಪ್ಲಾನ್ ಏನಾದರೂ ನಡೆದಿದೆಯಾ? ಇಡೀ ಪ್ರಕರಣವನ್ನು ತಮ್ಮ ತನಿಖೆಗೆ ಬೇಕಾದ ರೀತಿಯಲ್ಲಿ ತಿರುಚುವ ಪ್ರಯತ್ನಗಳನ್ನೇನಾದರೂ ಪೊಲೀಸರು ಮಾಡಿದ್ದಾರಾ ಅನ್ನೋ ಅನುಮಾನವನ್ನ ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿರುವ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಆತನ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡಿ ಆತನಿಗೆ ಕೇವಲ ವಿನಯ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಂತೆ ಯಾವ ಕಾರನ್ನು ಕೂಡ ಒಳಗೆ ಬಿಡಬೇಡ, ಯಾವ ವೆಹಿಕಲ್ ಅನ್ನು ಒಳಗೆ ಬಿಡಬೇಡ ಅಂತ ಹೇಳಿ. ಆತ ನೀಡಿರುವ ಸ್ವ ಇಚ್ಛಾ ಹೇಳಿಕೆಯಲ್ಲಿ ನನಗೆ ಕೇವಲ ಹಿಂಗೆ ಹೇಳಿದ್ರು, ಯಾರನ್ನು ಒಳಗೆ ಬಿಡಬೇಡಿ ಅಂತ ಹೇಳಿ, ಆದರೆ ಕೊಲೆ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ,
ಕೊಲೆಯಾದ ವಿಚಾರ ಮಾಧ್ಯಮದ ಮೂಲಕವೇ ನನಗೆ ಗೊತ್ತಾಯಿತು ಅಂತ ಹೇಳಿ ಆ ಸೆಕ್ಯೂರಿಟಿ ಗಾರ್ಡ್ ಯಾರನ್ನ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗಿದೆ ಆತನೇ ಹೇಳಿದ್ದಾನೆ. ಅಲ್ಲಿಗೆ ಆತನನ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಿ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ. ಆದರೆ ಪೊಲೀಸರು ದರ್ಶನ್ ಅವರ ಮನೆಗೆ ಹೋಗ್ಬಿಟ್ಟು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇಲ್ಲೂ ಏನೋ ಮೋಸ ಇದೆ. ಇನ್ನು ಸ್ಟೋನಿ ಬ್ರೂಕ್ ಚಿಕ್ಕಣ್ಣ ಆದಿಯಾಗಿ ಎಲ್ಲರೂ ಒಟ್ಟಿಗೆ ಕೂತಿದ್ರು ಅಂತ ಹೇಳಲಾದ ವಿಚಾರಕ್ಕೇನೆ ಚಿಕ್ಕಣ್ಣ ಅವರನ್ನ ಕೂಡ ವಿಚಾರಣೆಗೆ ಕರೆಸಲಾಗಿತ್ತು. ಅದೇ ಸ್ಟೋನಿ ಬ್ರೂಕ್ನ ಮಾಲೀಕರು ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಈ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗ್ತದೆ. ಆದರೆ ಈ ಪ್ರಕರಣದಲ್ಲಿರುವ ಯಾರೂ ಕೂಡ ಇನ್ಕ್ಲೂಡಿಂಗ್ ಆರೋಪಿಗಳು, ಸಾಕ್ಷ್ಯಗಳು ಸ್ಟೋನಿ ಬ್ರೂಕ್ನಲ್ಲಿ ಸಂಚನ್ನ ಮಾಡಿದ್ವಿ, ಪ್ಲಾನಿಂಗ್ ಅನ್ನ ರೂಪಿಸಿದ್ವಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಆದರೆ ಪೊಲೀಸರು ಇದೊಂದು ವ್ಯವಸ್ಥಿತ ಸಂಚು, ಆ ಸಂಚಿನಿಂದಾಗಿಯೇ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಫಿಟ್ ಮಾಡೋ ಪ್ರಯತ್ನಗಳಾಗಿದೆ. ಹೀಗಾಗಿ ಯಾವುದೇ ತಪ್ಪು ಮಾಡದಂತಹ, ಇರುವ ಆರೋಪಗಳಲ್ಲಿ ಯಾವುದೇ ಹುರುಳು ಇರದಂತಹ ದರ್ಶನ್ ಅವರಿಗೆ ಜಾಮೀನನ್ನ ಕೊಡಿ ಅನ್ನೋದು ಸಿ.ವಿ. ನಾಗೇಶ್ ಅವರ. ರೇಣುಕಾ ಕೊಲೆ ವಕೀಲರಿಂದ ಸ್ಫೋಟಕ ಟ್ವೀಟ್. ರೇಣುಕಸ್ವಾಮಿ ಕೊಲೆ ಮಾಡಿಲ್ವಂತೆ ಡಿ ಗ್ಯಾಂಗ್. ರೇಣುಕಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಟೀಮ್ ಅಂತ ಹೇಳಲಾಗ್ತಿತ್ತು. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ದರ್ಶನ್ ಮತ್ತು ಟೀಮ್ ಕೊಲೆ ಮಾಡೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು? ರೇಣುಕಸ್ವಾಮಿ ಹತ್ಯೆ ಮಾಡ್ತಾ ಆಶ್ವಾನ? ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅಂತ ವಾದಿಸುತ್ತಿದ್ದ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಈ ವೇಳೆ ರೇಣುಕಸ್ವಾಮಿಯನ್ನ ದರ್ಶನ್ ಮತ್ತು ತಂಡ ಕೊಂದೇ ಇಲ್ಲ. ರೇಣುಕಸ್ವಾಮಿ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ. ಇದನ್ನ ಕೊಲೆ ಅಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿಲ್ಲ, ಪೊಲೀಸರೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರುವಂತಹ ಮಾಹಿತಿ ಸುಳ್ಳು, ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಚಾರ್ಜ್ ಶೀಟ್ಗೂ ಬಹಳ ವ್ಯತ್ಯಾಸವಿದೆ. ಇದನ್ನೇ ಮಾಧ್ಯಮಗಳು ಕೊಲೆ ಅಂತ ಬಿಂಬಿಸಿವೆ ಅಂತ ದೂರಿದ್ದಾರೆ. ದರ್ಶನ್ ಜಾಮೀನಿಗಾಗಿ ಬಡದಾಡ್ತಿರುವಂತಹ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಮತ್ತು ತಂಡ ಕೊಲೆ ಮಾಡೇ ಇಲ್ಲ, ಇದಕ್ಕೆಲ್ಲ ಕಾರಣ ಶ್ವಾನಗಳು ಅಂತ ಆರೋಪಿಸಿದ್ದಾರೆ. ರೇಣುಕಸ್ವಾಮಿ ದೇಹವನ್ನ ರಸ್ತೆ ಬದಿಯಲ್ಲಿ ಬಿಸಾಡಲಾಗಿತ್ತು. ಆಗ ರೇಣುಕಾ ದೇಹವನ್ನ ನಾಯಿಗಳು ಕಚ್ಚಿ ಸಾವಾಗಿದೆ. ರೇಣುಕಸ್ವಾಮಿ ಮೃತದೇಹದ ಮೇಲೆ ನಾಯಿ ಕಚ್ಚಿರುವಂತಹ ಗುರುತುಗಳಿವೆ. ಜೂನ್ 9ರ ಬೆಳಿಗ್ಗೆ 10 ಗಂಟೆಗೆ ದೂರು ರಿಜಿಸ್ಟರ್ ಆಗಿದೆ. ಆ ಕೂಡಲೇ ಪೊಲೀಸರು ದೇಹದ ಮಾಜರು ಪಂಚನಾಮೆ ಮಾಡಬೇಕಾಗಿತ್ತು. ಆದ್ರೆ ಜೂನ್ 11ರ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಕೇಳಿದ್ರೆ ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸಬೂಬು ನೀಡಿದ್ದಾರೆ ಅಂತ ದೂರಿದ್ದಾರೆ. ಒಟ್ನಲ್ಲಿ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ಈ ವಾದ ಇಡೀ ಪ್ರಕರಣದ ಮಗ್ಗುಲನ್ನೇ ಬದಲಿಸುವಂತಿದೆ. ಪೊಲೀಸರ ತನಿಖೆಯೇ ಸರಿಯಿಲ್ಲ ಅಂತ ನಾಗೇಶ್ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಈ ರೇಣುಕಾ ಕೊಲೆ ಕೇಸ್ನ ವಾದ ಪ್ರತಿವಾದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ನಾಯಿ ಕಥೆಯನ್ನ ಹೇಳಿದ್ದಾರೆ. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿ ಡಿ ಗ್ಯಾಂಗ್ ಅಲ್ಲ, ಬದಲಾಗಿ ನಾಯಿ ಅನ್ನೋ ರೀತಿಯಲ್ಲಿ, ಅನ್ನೋ ಅರ್ಥದಲ್ಲಿ ವಾದ. ನಾಯಿ ಕಚ್ಚದ್ರಿಂದ ರೇಣುಕಾಸ್ವಾಮಿ ದೇಹಕ್ಕೆ ಗಾಯವಾಯ್ತ? ಹಾಗಾದ್ರೆ ಮಿಗ್ಗರ್ ಮಿಷಿನ್ ಬಳಸಿರೋದು, ಲಾರಿಗೆ ತಲೆ ಗುದ್ದಿರೋದು, ಹಾಗೆ ಆಯಕಟ್ಟಿನ ಭಾಗಗಳಲ್ಲಿ ಘಾಸಿ ಆಗೋ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರೋದು, ಪಕ್ಕೆಲುಬು ಮುರಿದು ಶ್ವಾಸಕೋಶದ ಒಳಗೆ ಹೋಗಿ ಹೊಕ್ಕುವಂತೆ ಹಲ್ಲೆ ಮಾಡಲಾಗಿದೆ ಅನ್ನೋ ಉಲ್ಲೇಖ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ, ಚಾರ್ಜ್ ಶೀಟ್ನಲ್ಲಿ, ಇದೆಲ್ಲವೂ ಕೂಡ ನಾಯಿ ಮಾಡ್ತಾ? ಗೊತ್ತಿಲ್ಲ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ, ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಸುಳ್ಳು. ಕೇವಲ ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ 2.5 by 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯ ಇದೆ ಅಷ್ಟೇ. ಇದನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ಗಾಯಗಳು ಕೂಡ ಮೂಗೇಟು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ನಾಯಿ ಕಚ್ಚಿ ಆದ ಗಾಯವೇ ಆಗಿದ್ರೆ ಕೊಲೆ